ಮತಾಂತರದ ಇನ್ನೊಂದು ವಿಶಿಷ್ಟ ಮತ್ತು ವಿಪರೀತ ಅನ್ನಿಸುವಂತಹ ಕಥೆನ ತಗೊಂಡು ಬಂದಿದೆ ಇವತ್ತಿನ ದುನಿಯಾ ವಿಶೇಷ. ಇಷ್ಟು ದಿವಸ ನಾವು ಹಲವು ಕಥೆಗಳನ್ನು ಮಾಡಿದ್ವಿ. ಕೆಲವು ಹಿಂದೂ ಹುಡುಗಿಯರು ಮುಸ್ಲಿಂ ಮತಕ್ಕೆ ಮತಾಂತರಗೊಂಡರು. ಆದರೆ ಆ ಎಲ್ಲ ಮತಾಂತರಗಳ ಹಿಂದೆ ಇದ್ದಿದ್ದು ಪ್ರೀತಿಯ ವಿಷಯ. ಮುಸ್ಲಿಂ ಯುವಕರನ್ನು ಪ್ರೀತಿಸಿ ಅವರನ್ನು ಮದುವೆ ಮಾಡಿಕೊಂಡಂಥ ಹುಡುಗಿಯರು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದರು. ಅದನ್ನು ಲವ್ ಜಿಹಾದ್ ಅಂತ ಕೂಡ ಕರೆಯಲಾಯಿತು. ಅಂಥ ಅನೇಕ ಘಟನೆಗಳನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಆದರೆ ಇವತ್ತು ಒಂದು ವಿಶೇಷವಾದ ಸುದ್ದಿ ಇದೆ. ಬೆಂಗಳೂರಿನ ಒಬ್ಬ ಯುವತಿ ಕಾವ್ಯಶ್ರೀ ಸ್ವ ಇಚ್ಛೆಯಿಂದ ಇಸ್ಲಾಂಗೆ ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಅವರ ತಂದೆ ಅದನ್ನು ನಂಬೋದಕ್ಕೆ ರೆಡಿ ಇಲ್ಲ. ಅವರ ಮುಸ್ಲಿಂ ಗೆಳೆಯರ ವಿರುದ್ಧ, ಮುಸ್ಲಿಂ ಗೆಳತಿಯರ ವಿರುದ್ಧ ಅಪಹರಣ ದೂರನ್ನು ದಾಖಲಿಸಿದ್ದಾರೆ. ತುಂಬ ವಿಚಿತ್ರ ಅನಿಸುವಂಥ ಬೆಳವಣಿಗೆ, ತುಂಬ ವಿಚಿತ್ರ ಅನಿಸುವಂಥ ಘಟನೆ ಸಂಜಯನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಇದರ ಬಗ್ಗೆ ಇವತ್ತು ಚರ್ಚೆ ಮಾಡೋದಕ್ಕೆ ಸ್ವತಃ ಕಾವ್ಯಶ್ರೀ ನಮ್ಮ ಜೊತೆಗಿದ್ದಾರೆ. ಕಾವ್ಯಶ್ರೀ, ಸ್ಟುಡಿಯೋಗೆ ಸ್ವಾಗತ. ಒಟ್ಟಾರೆ ಘಟನೆ ಏನು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಸಲ ಈ ವರದಿ ನೋಡಿ. ಈಕೆ ಹೆಸರು ಕಾವ್ಯ. ಬೆಂಗಳೂರಿನ ಸಂಜಯನಗರ ನಿವಾಸಿ ಶ್ರೀನಿವಾಸಾಚಾರಿ ಎಂಬುವವರ ಮಗಳು. ಕಾವ್ಯ ಈಗ ಮರಿಯಾ ಅಂತ ಹೆಸರು ಬದಲಿಸಿಕೊಂಡಿದ್ದಾಳೆ. ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಪರಿವರ್ತನೆಯಾಗಿದ್ದೇ ಹೆಸರು ಬದಲಾವಣೆಗೆ ಕಾರಣ. ಈಕೆಗೆ ಇತ್ತೀಚೆಗೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಲ್ವಂತೆ. ಹಾಗಾಗಿ ನಾನು ಮುಸ್ಲಿಂ ಧರ್ಮಕ್ಕೆ ಪರಿವರ್ತನೆಯಾಗಿದ್ದೇನೆ ಅಂತಾಳೆ ಈಕೆ. ತನ್ನ ಪೋಷಕರಿಗೆ, ಪೊಲೀಸ್ ಕಮಿಷನರ್ ಹಾಗೂ ಮಾನವ ಹಕ್ಕುಗಳ ಆಯೋಗಕ್ಕೆ ಈ ಸಂಬಂಧ ಮನವಿಯನ್ನೂ ಮಾಡಿದ್ದಾಳಂತೆ. ಇದೇ ಏಪ್ರಿಲ್ 3ನೇ ತಾರೀಕು ಮನೆ ಬಿಟ್ಟು ಹೋದವಳು ಇಲ್ಲಿವರೆಗೂ ಮನೆಗೆ ವಾಪಸ್ ಬಂದಿಲ್ಲ. ಇನ್ನು ತಮ್ಮ ಮಗಳು ಮಿಸ್ ಆಗಿದ್ದಾಳೆ ಅಂತ ಈಕೆ ಪೋಷಕರು ಬೆಂಗಳೂರಿನ ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ದೂರು ದಾಖಲಿಸಿಕೊಂಡ ಪೊಲೀಸರು ಕಾವ್ಯ ಸ್ನೇಹಿತರಾದ ಬಿಲಾಲ್, ಐಶ್ ಹಾಗೂ ಐಶ್ ತಂದೆ ಮುಷ್ತಾಕ್ ಎಂಬುವರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದ್ರು. ಬಳಿಕ ಐಶ್ ಹಾಗೂ ಮುಷ್ತಾಕ್ ಇಬ್ಬರನ್ನು ಬಿಟ್ಟು ಕಳಿಸಿದ್ರು. ಆದ್ರೆ ಬಿಲಾಲ್ ಮೇಲೆ ಕಿಡ್ನಾಪ್ ಪ್ರಕರಣ ದಾಖಲಿಸಿಕೊಂಡು ಇಲ್ಲಿವರೆಗೂ ಬಿಡುಗಡೆ ಮಾಡಿಲ್ಲ. ಆದ್ರೆ ಕಾವ್ಯ ಅಲಿಯಾಸ್ ಮರಿಯಾ ಇದೀಗ ಮತ್ತೆ ಪೊಲೀಸರಿಗೆ ಮನವಿ ಸಲ್ಲಿಸಿದ್ದಾಳೆ. ನನ್ನನ್ನು ಯಾರು ಕಿಡ್ನಾಪ್ ಮಾಡಿಲ್ಲ, ನಾನೇ ಮುಸ್ಲಿಂ ಧರ್ಮದ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೇನೆ, ಹಾಗಾಗಿ ಬಿಲಾಲ್ನನ್ನು ಬಿಡುಗಡೆಗೊಳಿಸಿ ಅಂತ ಮನವಿ ಮಾಡಿದ್ದಾಳೆ. ನನ್ನ ಫ್ರೆಂಡ್ಸ್ ಮೇಲೆ, ಇವರೆಲ್ಲ ನನ್ನ PU ಫ್ರೆಂಡ್ಸು. ಬಿಲಾಲ್, ಐಶಾನ ಅವಾಗವಾಗ ಹರಾಸ್ ಮಾಡ್ತಿದ್ದಾರೆ. ಬಿಲಾಲ್ನ ಅರೆಸ್ಟ್ ಮಾಡಿ ಲೈಕ್ ತುಂಬಾ ಹೊಡೆದಿದ್ದಾರೆ. ಬ್ಲೂ ಆ್ಯಂಡ್ ಬ್ಲ್ಯಾಕ್, ಹೀಸ್ ಬ್ಲೀಡಿಂಗ್. ಲೈಕ್ ಅವ್ರನ್ನ ರಿಲೀಸ್ ಮಾಡಬೇಕು. ಅಫ್ಕೋರ್ಸ್ ಅವ್ರದ್ದೇನು ತಪ್ಪಿಲ್ಲ ಅಂದರೆ ಅವ್ರನ್ನ ಸ್ಟೇಷನಲ್ಲಿ ಇಟ್ಕೊಳ್ಳೋದ್ರೆ ಅವ್ರಿಗೆ ಬೇಕಾಗಿದ್ದು ನಾನು ತಾನೆ. ಲೈಕ್ ವೆನ್ ಐ ಆಮ್ ಲೈಕ್ ಔಟ್ ಆಫ್ ದ್ಯಾಟ್, ಇವಾಗ ನಾನು ಬಂದಿದ್ದೀನಿ. ಹೀಸ್ ನಾಟ್ ಲೈಕ್ ಅವನೇನು ನಾನು ಕಿಡ್ನಾಪ್ ಮಾಡಿಲ್ಲ ಅಥವಾ ಏನಿಲ್ಲ. ಅವ್ನಿಗೆ ನನ್ನ ಬಗ್ಗೆ ಏನಾಗಿದೆ ಅಂತಲೂ ಗೊತ್ತಿಲ್ಲ ಅವನಿಗೆ. ಕಾವ್ಯ ಇಲ್ಲಿವರೆಗೂ ಬೆಂಗಳೂರಿನ ಕೆಲವು ಮುಸ್ಲಿಂ ಸೆಂಟರ್ಗಳಲ್ಲಿ ಉಳಿದುಕೊಂಡಿದ್ದಾಳೆ. ಸ್ನೇಹಿತರು ಈಕೆಗೆ ರಕ್ಷಣೆ ಒದಗಿಸಿದ್ದಾರೆ. She can approach any of the Islamic centers and learn more about Islam. Then other things it is left to her independently after marriage or other. It is left to her. ಫಸ್ಟ್ ಹಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ಲಾಂ ಅಂತ. ಯಾಕಂದ್ರೆ ನಮಗೂ ಗೊತ್ತಿಲ್ಲ ಎಷ್ಟು ದೂರ ಬಂದವರಂತ. ಕಾವ್ಯ ತೆಗೆದುಕೊಂಡಿರುವ ನಿರ್ಧಾರಕ್ಕೆ ಈಕೆಯ ಪೋಷಕರು ಕಂಗಾಲಾಗಿದ್ದಾರೆ. ಇನ್ನು ಪೊಲೀಸರು ಈಕೆ ಕೊಟ್ಟಿರುವ ದೂರನ್ನು ಪರಿಗಣಿಸಿ ಈ ಪ್ರಕರಣದಲ್ಲಿ ಬಿಲಾಲ್ನನ್ನು ಬಿಡುತ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಅಶ್ವಥ್ ಎಸ್ಎನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಅಪರೂಪದಲ್ಲಿ ಅಪರೂಪದ್ದು ಅನ್ನಬಹುದಾದಂಥ ವರದಿ ಇದು. ಸ್ವ ಇಚ್ಛೆಯಿಂದ ಒಬ್ಬ ಯುವತಿ ಅನ್ಯ ಧರ್ಮಕ್ಕೆ ಮತಾಂತರಗೊಳ್ಳುವುದು ಮತ್ತು ಆ ಮತಾಂತರ ಹಿಂದೆ ಬೇರೆಯವರ ಕೈವಾಡ ಇದೆ ಅಂತ ಆಕೆಯ ಪೋಷಕರು ದೂರು ಕೊಟ್ಟು ಆಕೆಯ ಸ್ನೇಹಿತರನ್ನು, ಜೊತೆಗೆ ಆಕೆಯ ಸ್ನೇಹಿತರ ಪೋಷಕರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂಥದ್ದು ತುಂಬ ವಿಚಿತ್ರವಾದ ಬೆಳವಣಿಗೆ. ಇದರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಕಾವ್ಯಶ್ರೀ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾವ್ಯಶ್ರೀ, ನಿಮಗೆ ಕಾವ್ಯಶ್ರೀ ಅಂದರೆ ಖುಷಿ ಆಗುತ್ತಾ, ಮರಿಯಮ್ ಅಂದರೆ ಖುಷಿ ಆಗುತ್ತಾ? ಕಾವ್ಯ ಅಂದರೂ ಸರಿ, ಮರಿಯಮ್ ಅಂದರೂ ಸರಿ. ಐ ಆಮ್ ಹ್ಯಾಪಿ ವಿತ್ ಬೋತ್. ಅಲ್ಲ, ಅಂದರೆ ಕನ್ವರ್ಟ್ ಆದಮೇಲೆ ನಿಮ್ಮ ಹೆಸರು ಬದಲಾಗಿದೆ, ಹೊಸ ಹೆಸರಿನಿಂದ ಕರೆದ್ರೆ ನಿಮಗೆ ಕಂಫರ್ಟ್ ಅನಿಸುತ್ತಾ ಅಥವಾ ಕಾವ್ಯ ಅಂತ ಕರೆದ್ರು ಪರವಾಗಿಲ್ಲ? ಓಕೆ. ಏನಿದೆಲ್ಲ ಸಡನ್ನಾಗಿ ನೀವು? ಇದು ಸಡನ್ನಾಗಿ ಅಲ್ಲ, ಚಿಕ್ಕ ವಯಸ್ಸಿಂದ ಇದ್ದಿದ್ದು ನನಗೆ ಕನ್ಫ್ಯೂಷನ್. ಆ್ಯಕ್ಚುಲಿ ನಾನು ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ. ಮೇನ್ ಕನ್ಫ್ಯೂಷನ್ ಏನು ಅಂದರೆ, ಯಾವಾಗ ಒಂದೊಂದು ದೇವ್ರನ್ನ ಬಿಟ್ಟು ಇನ್ನೊಂದು ದೇವ್ರ ಪೂಜೆ ಮಾಡೋದು, ಈ ದೇವ್ರು ಮಾಡಿಲ್ಲ ಅಂತ ಇನ್ನೊಂದು ದೇವ್ರಿಗೆ ಹೋಗೋದು. ನನಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ ಯಾವ ದೇವ್ರ ಹತ್ರ ಹೋಗೋದು ಅಥವಾ ಯಾವ ಜ್ಯೋತಿಷ್ರ ಹತ್ರ ಹೋಗೋದು. ಇದನ್ನು ತುಂಬ ನೋಡಿದ್ದೀನಿ. ಈಗ ಅವ್ರ ಹತ್ರ ಆಗಿಲ್ಲ, ಇವ್ರ ಹತ್ರ ಆಗಿಲ್ಲ, ಅವರು ಕಡೆಗೆ ಅದಾಗಲ್ಲ. ನನಗನ್ಸಿದ ಪ್ರಕಾರ ಎಷ್ಟು ದೇವರು ಇವಾಗ ನನಗೆ ಗೊತ್ತಿರೋಂಗೆ 33 ಕೋಟಿ ದೇವರು ಅಂತಾರೆ. ಎಲ್ಲ ದೇವ್ರ ಬಗ್ಗೆ ನಮಗೇನು ಇನ್ಫಾರ್ಮೇಷನ್ ಇಲ್ಲ. ಎಷ್ಟು ದೇವ್ರ ಫ್ಯಾಮ್ಲಿ ಅಂತ ಹುಡ್ಕೊಂಡೋದ್ರು ನಮ್ಗೆ ಅರ್ಥ ಆಗಲ್ಲ. ಈಗ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿ ಲೈಕ್ ಬೈಬಲ್ ಬಗ್ಗೆ ತಿಳ್ಕೊಂಡೆ, ಖುರಾನ್ ಬಗ್ಗೆ ತಿಳ್ಕೊಂಡೆ. ಸುಮಾರು ಜಾಕಿರ್ ನಾಯಕ್ ಅವ್ರದ್ದು ಡಿಸ್ಕಷನ್ಸ್ ನೋಡಿದೆ. ದೆನ್ ಐ ಕ್ಯಾನ್ ಕನ್ವರ್ಟ್ ಆಗೋದಕ್ಕೆ ಇಷ್ಟಪಟ್ಟೆ ನಾನು.
ಓಕೆ. ಏಜ್ ಎಷ್ಟಿಗೆ ನಿಮಗೆ? 21. ಎಷ್ಟನೇ ವಯಸ್ಸಿನಿಂದ ಈ ಧರ್ಮಗಳ ಬಗ್ಗೆ ಇದು ಸ್ಟಾರ್ಟ್ ಆಯ್ತು ನಿಮಗೆ? Somewhere around 19 or something. ಓಕೆ. ಸೊ 2 ವರ್ಷಗಳ ಕಾಲ ನೀವು ರಿಸರ್ಚ್ ರೀತಿಯಾದದ್ದನ್ನು ಮಾಡಿದ್ರಿ. ನಿಮಗೆ ಸೀರೆಗಿಂತ ಬುರ್ಖಾ ಕಂಫರ್ಟಬಲ್ ಅನ್ನಿಸ್ತಾ ಹಂಗಿದ್ರೆ? Of course. ಬುರ್ಖಾ ಕಂಫರ್ಟಬಲ್ ಅನ್ನಿಸ್ತು. ಓಕೆ, ವೆರಿ ಗುಡ್. ಕುಂಕುಮ ಭಾರ ಅನ್ನಿಸ್ತು? ಕುಂಕುಮ ಇಟ್ಕೊಳ್ಳೋದು ಅದೆಲ್ಲ ಪ್ರಶ್ನೆ ಅಲ್ಲ ಆ್ಯಕ್ಚುಲಿ. ಬುರ್ಖಾ ನನಗೇನಕ್ಕೆ ಸೇಫ್ಟಿ ಅನಿಸ್ತು ಅಂದರೆ, ಇವಾಗ ನಾರ್ಮಲಾಗಿ ರೆಡಿಯಾಗಿ ಹೋದರೆ ಯಾವ ಥರ ನೋಡ್ತಾರೆ ಗೊತ್ತಲ್ವ. ಈಗ ಬುರ್ಖಾ ಹಾಕೊಂಡ್ರೆ ಯಾರು ನೋಡ್ತಾರೆ? ಐ ಫೆಲ್ಟ್ ಮಚ್ ಸೇಫ್ಟಿಯರ್ ಇನ್ ದಿಸ್. ಓಕೆ, ಫೈನ್. ಅಂತಿಮವಾದ ನಿರ್ಧಾರ, ಭಾಳ ಕಠಿಣವಾದ ನಿರ್ಧಾರ ಅದು. ಅಂದರೆ ಹುಟ್ಟಿದ ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆಗುವಂಥ ನಿರ್ಧಾರ. ಈ ನಿರ್ಧಾರಕ್ಕೆ ಬರೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಕೆಲವರ ಜೊತೆ ನೀವು ಚರ್ಚೆ ಮಾಡಿರಬಹುದು. ಕೆಲವ್ರ ಜೊತೆ ಅಂದರೆ ಲೈಕ್ ನಾನು ಇಂಟರ್ನೆಟ್ ಮೂಲಕ ಚರ್ಚೆ ಮಾಡ್ತಿದ್ದೆ, ವಿಚ್ ಇಸ್ ಗುಡ್ ಫಾರ್ ಮೀ. ನಾನು ಅಪ್ಪ ಅಮ್ಮ ಹತ್ರ ವಾಪಸ್ ಹೋಗಲ್ಲ ಅಂತಲ್ಲ, ಐ ವಿಲ್ ರಿಯಲಿ ಗೋ ಬ್ಯಾಕ್. ಫಸ್ಟ್ ನಾನು ಕುರಾನ್ ಓದೋದನ್ನು ಕಲಿಬೇಕು, ನಮಾಜ್ ಮಾಡೋದನ್ನು ಐ ಹ್ಯಾವ್ ಟು ಗೋ ಡೀಪರ್ ಇನ್ ದ್ಯಾಟ್. ಅದನ್ನು ಕಲಿತು ಅವರು ನನ್ನ ಮುಸ್ಲಿಮ್ ಆಗಿ ಅಕ್ಸೆಪ್ಟ್ ಮಾಡಿದ್ರೆ ಶ್ಯೂರ್ಲಿ ಐ ವಿಲ್ ಗೋ ಬ್ಯಾಕ್ ಟು ದಟ್. ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿ. ಅಪ್ಪ ಅಮ್ಮ ಏನು ಮಾಡ್ತಾರೆ, ಎಲ್ಲಿರ್ತಾರೆ? ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡ್ತಾರೆ. ಓಕೆ. ಮಮ್ಮಿ ಹೌಸ್ ವೈಫ್, ತಂಗಿ ಇದ್ದಾಳೆ. ಓಕೆ. ಮತ್ತು ಆಚಾರ್ಯ ವಿಶ್ವಕರ್ಮ ಕ್ಯಾಸ್ಟ್. ಓಕೆ. ಸೊ ಆಚಾರ್ಯ ವಿಶ್ವಕರ್ಮ ಅಂದರೆ ಸ್ವಲ್ಪ ದ ಟಾಪರ್ ಕ್ಯಾಸ್ಟ್. ಅಪ್ಪರ್ ಕಾಸ್ಟ್ ಲೋವರ್ ಕಾಸ್ಟ್ ಅಂತಲ್ಲ, ಸ್ವಲ್ಪ ಧಾರ್ಮಿಕವಾಗಿ ಸ್ವಲ್ಪ ರಿಜಿಡ್ ಅನ್ಬಹುದಾದಂಥ, ಅಂದರೆ ಸಾಕಷ್ಟು ಸಂಪ್ರದಾಯಸ್ಥ ಕುಟುಂಬ. ಇಂಥ ಒಂದು ಕುಟುಂಬದಲ್ಲಿ ಹುಟ್ಟಿದಂಥ ನೀವು ಬೇರೆ ಧರ್ಮಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಓಪನ್ ಅಪ್ ಆಗಿದ್ದಾರೋ ಹೇಗೆ ಅಂತ? ನಮ್ಮ ಮನೇಲಿ ಅಷ್ಟೊಂದೇನು ಇದ್ದಾಗ ಮಾಡ್ತಾ ಇರಲಿಲ್ಲ. ಅವ್ರದ್ದು ಏನು ಕ್ಯಾಸ್ಟ್ ಇದೆ ಅಂತ ಅವ್ರಿಗೆ ಸ್ವತಃ ಗೊತ್ತಿರಲಿಲ್ಲ. ಅವರೇ ಕನ್ಫ್ಯೂಸ್ ಆಗ್ತಾಯಿದ್ರು, ಏನು ಮಾಡೋದು, ಹೇಗೆ ಮಾಡೋದು, ಇದು ಮಾಡಬೇಕಾ ಬೇಡವಾ, ಅವರವರಲ್ಲೇ ಡಿಸ್ಕಷನ್ ಅದು. ಅವ್ರಿಗೆ ಯಾವುದೋ ಒಂದು ಸರಿಯಾದ, ಇವಾಗ ಖುರಾನಲ್ಲಿ ಏನು ಓದಿದ್ರು ನಿಮಗೆ ನಿಮ್ಮ ಪ್ರತಿಯೊಂದು ಲೈಫಲ್ಲೂ ಹೇಗೆ ಲೀಡ್ ಮಾಡಬೇಕು ಅಂತ ನಿಮ್ಗೊಂದು ದಾರಿ ಇದೆ. ಸೊ ದ್ಯಾಟ್ ಗೈಡ್ಸ್ ಯು. ಇವ್ರದ್ರಲ್ಲಿ ಏನು ಗೈಡ್ ಮಾಡುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಎವ್ರಿ ಒನ್ ವಿಲ್ ಬಿ ಲೈಕ್ ಫೈಟಿಂಗ್, ನೀನು ಮಾಡು, ಹೀಗೆ ಮಾಡು, ಹಾಗೆ ಮಾಡು, ಅವರೇ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಓಕೆ. ಸೊ ಅಲ್ಲ, ನಿಮಗೆ ಇಸ್ಲಾಂ ಧರ್ಮದ ಬಗ್ಗೆ ನಿಮ್ಮಲ್ಲಿ ಒಂದು ಅಟ್ರಾಕ್ಷನ್ ಬೆಳೀತು, ಅದ್ರ ಬಗ್ಗೆ ಅಬ್ಸಲ್ಯೂಟ್ಲಿ ನೋ ಕ್ವಶನ್ಸ್. ಆ್ಯಂಡ್ ಆದರೆ ನೀವು ಹುಟ್ಟಿ ಬೆಳೆದ ಧರ್ಮದ ಬಗ್ಗೆನೇ ನಿಮಗೆ ಒಂದು ಅಸಹನೆ ಶುರುವಾಯ್ತಾ ಅಂತ? ಯಾಕಂದರೆ ನೋಡಿದ್ದೆಲ್ಲ ದೇವರು ಆಗಲ್ಲ. ನಾವು ಮಾಡಿದ್ದು ಇವಾಗ ಕಲ್ಲು ಹೊಡೆದೋದ್ರೆ ಇವಾಗ ದೇವ್ರು ಹೋಯ್ತಲ್ವ, ಯಾಕೆ ದೇವ್ರು ಆದಷ್ಟು ಗದೆ ಕಾಪಾಡ್ಕೋಬೋದಲ್ವ. ಅದನ್ನು ಪೂಜೆ ಮಾಡಿದ್ರೆ ನಮಗೇನು ಸಿಗುತ್ತೆ? ತನ್ನನ್ನು ತಾನೇ ಕಾಪಾಡ್ಕೊಳ್ಳಿಲ್ಲ, ಇನ್ನು ನಾವು ಅದನ್ನು ಪೂಜೆ ಮಾಡಿದ್ರೆ ನಮಗೇನು ಸಿಗುತ್ತೆ? ಓಕೆ, ದಟ್ಸ್ ಮೈ ಪಾಯಿಂಟ್. ಫೈನ್. ಆದರೆ ಈ ಧರ್ಮ ದೇವರು ಇಲ್ಲದೇ ಜೀವನ ನಡೆಸೋದಕ್ಕೆ ಆಗೋದೇ ಇಲ್ಲ ಅಂತ ಅನ್ನಿಸ್ತಾ ನಿಮಗೆ? ಧರ್ಮ ದೇವರು ನಿಮ್ಮ ಸಿಕ್ಸ್ ಸೆನ್ಸ್ ಅನ್ನೋದೊಂದು ಇರುತ್ತೆ. ಯು ನೋ ಸಮಥಿಂಗ್, ಯು ವಿಲ್ ಫೀಲ್ ಸಮಥಿಂಗ್. ಅದರ ಪ್ರಕಾರ ಏನೋ ನಿಮ್ಮನ್ನು ಕಾಪಾಡುತ್ತೆ ಅನ್ನೋದೊಂದು ಭರವಸೆ ಇರುತ್ತೆ. ಅದು ಯಾವುದು ಅಂತಂದರೆ ಐ ಫೆಲ್ಟ್ ಇಟ್ ಇಸ್ ಖುರಾನ್, ಇಟ್ಸ್ ಇಸ್ಲಾಂ. ಅಲ್ಲ, ತುಂಬ ಜನ ತಿಳುವಳಿಕೆ ಇದ್ದವ್ರು ಹೇಳ್ತಾರೆ ಧರ್ಮ ಅನ್ನೋದು ಅಸಹಾಯಕರ ಊರುಗೋಲು ಅಂತ. ಯಾರಿಗೆ ತಮ್ಮ ಮೇಲೆ ತಮಗೆ ನಿಯಂತ್ರಣ ಇಲ್ವೋ, ಯಾರಿಗೆ ಅಂತ. ಓಕೆ, ಇವಾಗ ಅವ್ರ ಮೇಲೆ ಅವ್ರ ನಂಬಿಕೆ ಇದ್ದರೆ ಡಾಕ್ಟ್ರೇ ಬೇಕಾಗಿಲ್ಲ ಅವ್ರಿಗೆ, ಅವರೇ ಎಲ್ಲ ಸಾಲ್ವ್ ಮಾಡ್ಕೋಬೋದು ಅಲ್ವಾ. ಇವಾಗ ಡಾಕ್ಟ್ರ್ ಕೈಯಲ್ಲೂ ಆಗಿಲ್ಲ ಅಂದರೆ ಸಮ್ ಮಿರಾಕಲ್ ಹ್ಯಾಪನ್ಸ್. ಹೌ ಡಸ್ ದ್ಯಾಟ್ ಹ್ಯಾಪನ್? ಅಲ್ಲ, ನಾನು ಫಿಸಿಕಲ್ ಥಿಂಗ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಸೈಕಾಲಜಿಕಲ್ ಆ್ಯಂಡ್ ರಿಲಿಜಿಯಸ್ ಥಿಂಗ್ಸ್ ಬಗ್ಗೆ ಹೇಳುವಾಗ ತುಂಬ ಜನ ಬುದ್ಧಿಜೀವಿಗಳು ಹೇಳಿದ್ದಾರೆ. ಅಂದರೆ ದೇವರು ಧರ್ಮ ಯಾವುದೂ ಇಲ್ಲ ಅನ್ನುವಂಥವ್ರು ಹೇಳ್ತಾರೆ. ಯಾರು ಮೆಂಟಲಿ ತಮಗೆ ಒಳಗೊಳಗೆ ವೀಕ್ ಆಗಿರ್ತಾರೋ ಅವರು ದೇವರನ್ನ ಹೆಚ್ಚು ಹಾಗಾದ್ರೆ ತುಂಬಾ ಜನ ಮೆಂಟಲಿ ಒಳಗೆ ಇರ್ತಾರೆ ಅಂತನ. ಸುಮಾರು ಜನ ಎಷ್ಟು ದೇವ್ರ ಕಡೆ ಹೋಗ್ತಾರೆ, ಬೆಟ್ಟ ಹತ್ಕೊಂಡು ಹೋಗ್ತಾರೆ, ಆದರೂ ಅವ್ರ ಕಷ್ಟ ಪರಿಹಾರ ಆಗಲ್ಲ. ಮತ್ತೆ ಅವರೆಲ್ಲ ಹೇಗೆ? ಸೊ ಹೌ ಡು ಯು ಫೀಲ್ ದ ಚೇಂಜ್? ಐ ಫೀಲ್ ರಿಯಲಿ ನೈಸ್. ಓಕೆ. ಇಂಥದ್ದೊಂದು ನಿರ್ಧಾರಕ್ಕೆ ಬರೋದಕ್ಕಿಂತ ಮುಂಚೆ ನಾನು ಆಗಲೇ ಹೇಳಿದೆ ತುಂಬ ಸುಮಾರು ಜನರ ಜೊತೆ ಚರ್ಚೆ ಮಾಡಿರಬಹುದು ಅಂತ. ಯಾವುದಾದ್ರೂ ಇಸ್ಲಾಂಗೆ ಸಂಬಂಧಪಟ್ಟಂತೆ ಒಂದು ಸ್ಟಡೀಸ್ ಕೋರ್ಸ್ ಆ ಥರದ್ದು ಏನಾದ್ರು ಮಾಡಿದ್ರಾ? ಕೋರ್ಸ್ ಅಂತ ಯಾವುದು ಮಾಡಿಲ್ಲ ನಾನು. ಐ ಹ್ಯಾಡ್ ಅ ಸಜೆಷನ್, ಬೈಬಲ್, ವೇದಾಸ್, ಮತ್ತು ಯು ಹ್ಯಾವ್ ಅ ಜಾಕಿರ್ ನಾಯಕ್ ಬುಕ್ ಆರ್ ಅ ವಿಡಿಯೋ ವಿಚ್ ಟಾಕ್ಸ್ ಅಬೌಟ್ ಬೈಬಲ್, ಇಸ್ಲಾಂ ಆ್ಯಂಡ್ ಹಿಂದೂಯಿಸಮ್. ನೀವು ಅದರಲ್ಲಿ ನೋಡ್ಬೋದು ಯಾವುದು ಸರಿ. ಲೈಕ್ ಲಾಟ್ ಆಫ್ ಕ್ವಶನ್ಸ್ ಕಮ್ ಔಟ್. ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಂಡ್ರೆ ಯು ಮೈಟ್ ಗೆಟ್ ದ ಆನ್ಸರ್. ಓಕೆ,
ಫೈನ್. ಇದು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳೋದಕ್ಕೆ ನಿರ್ಧರಿಸಿದಂಥ ಕಾವ್ಯಶ್ರೀ, ಈಗ ಮರಿಯಮ್ ಇವರು ಹೇಳ್ತಾ ಇರುವಂತಹ ಮಾತು ನಿಜಕ್ಕೂ ಬಹಳ ಕಠಿಣವಾದ ನಿರ್ಧಾರ. ಅಂಥದ್ದೊಂದು ನಿರ್ಧಾರವನ್ನು 21ನೇ ವಯಸ್ಸಿನಲ್ಲೇ ತೆಗೆದುಕೊಳ್ಳೋದಕ್ಕೆ ಕಾವ್ಯಶ್ರೀಗೆ ಸಾಧ್ಯ ಆಗಿದೆ. ಆದರೆ ಇಂಥದ್ದೊಂದು ನಿರ್ಧಾರಕ್ಕೆ ಬರೋ ಮೂಲಕ ಅವರ ತಂದೆ ತಾಯಿ ಎಷ್ಟು ದೊಡ್ಡ ಮಟ್ಟದ ಆಘಾತವನ್ನು ಅನುಭವಿಸಿದರು ಅನ್ನುವಂಥದ್ದು, ಮತ್ತು ಇವರ ಈ ನಿರ್ಧಾರದಿಂದಾಗಿ ಇವರ ಮುಸ್ಲಿಂ ಸ್ನೇಹಿತರು ಏನೇನೆಲ್ಲ ಪಡಿಪಾಟ್ಲ ಅನುಭವಿಸ್ತಾ ಇದ್ದಾರೆ, ಯಾರ ತಪ್ಪು ಯಾರ್ದು ಸರಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ಕಾವ್ಯಳ ಕುರಾನ್ ಪ್ರೀತಿ ವಿಶೇಷ ದುನಿಯಾ ವಿಶೇಷಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ಕಾವ್ಯ ಈಗ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗಿ ಮರಿಯಮ್ ಆಗಿರೋ ಕಾವ್ಯ ಜೊತೆ ನಾನು ಮಾತಾಡ್ತಾ ಹಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ. ಯಾಕೆ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗುವಂಥ ಒಂದು ನಿರ್ಧಾರಕ್ಕೆ ಬಂದ್ರಿ ಅನ್ನುವಂಥದ್ದು ಬಹುಶಃ ಮನುಷ್ಯನೊಬ್ಬ ತನ್ನ ಜೀವನದಲ್ಲಿ ತೆಗೆದುಕೊಳ್ಳಬಹುದಾದಂಥ ಅತ್ಯಂತ ಕಠಿಣವಾದ ನಿರ್ಧಾರ ಅದು. ಇದರ ಬಗ್ಗೆನೇ ಇನ್ನಷ್ಟು ಪ್ರಶ್ನೆಗಳನ್ನು ನನಗೆ ಕಾವ್ಯ ಅಲಿಯಾಸ್ ಮರಿಯಮ್ಗೆ ಮಾಡಬೇಕಿದೆ. ಕಾವ್ಯ, ಸಾಮಾನ್ಯವಾಗಿ ಒಂದು ಧರ್ಮದಲ್ಲಿ ಒಬ್ಬ ಮನುಷ್ಯ ಹುಟ್ಟಿದಾಗ ಬೆಳೀತಾ ಆತ ತನ್ನ ಧರ್ಮದ ಜೊತೆ ರಿಲೇಟ್ ಆಗ್ತಾ ಬರ್ತಾನೆ, ಆಚರಣೆಗಳ ಜೊತೆ ರಿಲೇಟ್ ಆಗ್ತಾ ಬರ್ತಾನೆ. ಹಿಂದೂ ಧರ್ಮದಲ್ಲಿ ಹುಟ್ಟಿದಂಥ ಒಂದು ಮಗು ಬೆಳಗ್ಗೆ ಮನೆಯಲ್ಲಿ ನಡೆಯೋ ದೇವರ ಪೂಜೆ, ಹಬ್ಬ ಹರಿದಿನಗಳು, ಆ ರೀತಿ ರಿಲೇಟ್ ಆಗ್ತಾ ಆ ಧರ್ಮದಲ್ಲಿ ಗಾಢವಾಗ್ತಾ ಹೋಗ್ತಾನೆ. ವಯಸ್ಸಾಗ್ತಾ ಆತ ಪಕ್ಕಾ ಒಬ್ಬ ಆ ಧರ್ಮಿಷ್ಠನಾಗಿ ಬದಲಾಗ್ತಾನೆ. ಅದಕ್ಕೆ ಕಾರಣ ಆತನ ಸುತ್ತಲಿರುವಂಥ ಪರಿಸರ. ಹಿಂದೂ ತಂದೆ ತಾಯಿಗೆ ಹುಟ್ಟಿದ ಮಗು ಹುಟ್ಟಿದ ತಕ್ಷಣ ಮುಸ್ಲಿಂ ಮನೆಯಲ್ಲಿ ಬೆಳೆದರೆ ಆತ ಖಂಡಿತವಾಗಿ ಮುಸ್ಲಿಂ ಆಗ್ತಾನೆ. ಆದರೆ ನೀವು 19 ವರ್ಷದವರೆಗೂ ಒಂದು ಹಿಂದೂ ಕುಟುಂಬದಲ್ಲಿ ಬೆಳೆದ ನಂತರ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗುವಂಥ ಯೋಚನೆಗೆ ಬಂದ್ರಿ. ನನಗನ್ಸೋದು ಎಲ್ಲೋ ಒಂದು ಕಡೆ ಒಂದು ಸ್ಟ್ರಾಂಗ್ ಮೋಟಿವೇಶನ್ ಇರಬೇಕು. ಇದಕ್ಕೆ ಸ್ಟ್ರಾಂಗ್ ಮೋಟಿವೇಶನ್ ಇಲ್ಲದೇ ಇದ್ದರೆ ಅದು ಆಗದೇ ಇರುವಂಥ ಮಾತು. ಅಂದರೆ ಆ ರೀತಿಯಾದಂಥ ಲೆಕ್ಚರ್ಗಳಾಗಿರಬಹುದು, ಡಿಸ್ಕೋರ್ಸಸ್ ಆಗಿರಬಹುದು, ಅದಕ್ಕೆ ನೀವು ಓಪನ್ ಅಪ್ ಆಗಿ. ನನಗೆ ಆ್ಯಕ್ಚುಲಿ ಡೌಟ್ ಇತ್ತು. ಯಾಕೆ ಅಂದರೆ ಎವ್ರಿ ಟೈಮ್ ನಾನು ಏನಾಯಿತು ಅಂದರೆ
ಪ್ರತಿಯೊಬ್ಬರು ನನಗೆ ಈ ದೇವರಿಂದ ಈ ಪ್ರಯೋಜನ ಆಗಿಲ್ಲ, ಆ ದೇವ್ರು ಮಾಡು, ಈ ದೇವರಿಂದ ಪ್ರಯೋಜನ ಆಗಿಲ್ಲ. ನಾನು ನಿಜವಾಗ್ಲೂ ಕನ್ಫ್ಯೂಸ್ ಆಗಿದೆ, ಯಾವ ದೇವ್ರು ನಿಜವಾಗ್ಲೂ ನಮ್ಮನ್ನು ಹೆಲ್ಪ್ ಮಾಡುತ್ತೆ. ಐ ನೀಡೆಡ್ ಓನ್ಲಿ ಒನ್ ಗಾಡ್. ಇದಾಗಿಲ್ಲ, ಅದಾಗಿಲ್ಲ, ಇದು ನನಗೆ ಅದು ಬೇಕಾಗಿರಲಿಲ್ಲ. ಆದರೆ ದೇವರಿಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿರ್ಧಾರಕ್ಕೆ ನೀವು ಬಂದುಬಿಟ್ಟಿದ್ರಿ. ದೇವ್ರು ಬೇಕೇ ಬೇಕು, ಯಾವ ದೇವರು ಅನ್ನೋದ್ರ ಬಗ್ಗೆ ನಿರ್ಧಾರ, ದೇವ್ರು ಬೇಕೇ ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ರಿ. ನನಗೆ ಗೊತ್ತಾಗಿರೋ ಪ್ರಕಾರ ವೇದಾಸಲ್ಲೂ ಇದೆ, ಈಗ ದೇವ್ರಿಗೆ ತಂದೆ ತಾಯಿ ಇಲ್ಲ, ಅವ್ರಿಗಿನ್ನ ದೊಡ್ಡವರು ಚಿಕ್ಕವರು ಇಲ್ಲ, ಈಸ್ ಅ ಓನ್ಲಿ ಒನ್ ಪರ್ಸನ್. ಆಮೇಲೆ ಬೈಬಲಲ್ಲೂ ಇದೇ ಥರ ಇದೆ. ಇನ್ ದ ಹುರಾನ್ ದಟ್ ಸೇಸ್ ಲೈಕ್ ಅಲ್ಲಾ ಇಸ್ ದ ಓನ್ಲಿ ಗಾಡ್. ಅವ್ರಿಗೆ ಹಿಂದೆ ಮುಂದೆ ಇಲ್ಲ, ಹೀ ಈಸ್ ಓನ್ಲಿ ದ ಗಾಡ್ ಫಾರ್ ಎವ್ರಿ ಕ್ರಿಯೇಷನ್ ಇನ್ ದ ವರ್ಲ್ಡ್. ಓಕೆ. ನಿಮ್ಮ ತಂದೆ ಶಂಕರಾಚಾರ್ಯ ಅವರು ನಮ್ಮ ಜೊತೆ ಫೋನ್ ಲೈನಲ್ಲಿ ಶ್ರೀನಿವಾಸಾಚಾರ್ಯ ಶ್ರೀನಿವಾಸಾಚಾರ್ಯ ಅವರೇ ನಮಸ್ಕಾರ. ಶ್ರೀನಿವಾಸಾಚಾರ್ಯ ಅವರೇ ನಮಸ್ಕಾರ. ತಾಂತ್ರಿಕ ದೋಷದಿಂದ ದೂರವಾಣಿ ಕರೆ ಕಟ್ ಆಗಿದೆ ಅಂತ ಅನ್ಸುತ್ತೆ. ಸೊ ಇಂಥದ್ದೊಂದು ಸೆಳೆತಕ್ಕೆ ಬಿದ್ರಿ ನೀವು, ಅಂದರೆ ಯಾವುದು ನಿಜವಾದ ಧರ್ಮ ಅನ್ನೋದನ್ನು ಕಂಡುಕೊಳ್ಳಬೇಕು ಅನ್ನುವಂಥ ಸೆಳೆತಕ್ಕೆ ಬಿದ್ರಿ. ಅದರ ಜೊತೆಗೆ ದೇವರು ಮತ್ತು ಧರ್ಮ ಇಲ್ಲದೆ ಬದುಕೋದಕ್ಕಾಗೋದಿಲ್ಲ ಅನ್ನುವಂಥ ನಿರ್ಧಾರ. ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಹಿಂದೂ ಧರ್ಮ ತುಂಬ ನಂಬ್ಕೊಂಡಿದ್ದೆ. ಕುಂಕುಮ ಇಟ್ಕೊಳ್ಳಿದ್ರೆ ಹೊರಗೋಗಕ್ಕೆ ಭಯ ಪಡ್ತಿದ್ದೆ, ತಾಯ್ತಾ ಇಲ್ಲ ಅಂದರೆ ಭಯ ಪಡ್ತಿದ್ದೆ. ಹೇಗಾಗಿತ್ತು ಅಂದರೆ ಸುಮಾರು ತಾಯ್ತಾಗಳು ಕಟ್ಟಿದ್ರು ನನಗೆ. ಓಕೆ. ಅದಿಲ್ಲ ಅಂದರೆ ನನಗೆ ರಾತ್ರಿ ಮಲ್ಗೋಕ್ಕಾಗ್ತಿರ್ಲಿಲ್ಲ. ನಾನೊಂದು ದಿವಸ ಎಲ್ಲ ಕಟ್ ಮಾಡಿ ಬಿಸಾಕ್ತೆ. ಐ ಜಸ್ಟ್ ವಾಂಟ್ ಟು ನೋ ವಾಟ್ ವಿಲ್ ಹ್ಯಾಪನ್ ಇಫ್ ಐ ಕಟ್ ಆಫ್ ದಿಸ್. ಓಕೆ. ಈ ತಾಯ್ತಾ ಕಟ್ಕೊಳ್ಳೋದು, ಕುಂಕುಮ ಇಟ್ಕೊಳ್ಳೋದು, ಹೊರಗಡೆ ಹೋದರೆ ಕೆಟ್ಟದಾಗ ಹೋಗುತ್ತೆ ನೀನು ಇಟ್ಕೊಂಡಿಲ್ಲ ಅಂದರೆ. ಐ ವಾಂಟೆಡ್ ಟು ನೋ ಇಟ್ ರಿಯಲಿ ಹ್ಯಾಪನ್ಸ್ ಅ ನಾಟ್. ಓಕೆ. ಇವಾಗ ನಾನು ಯಾವುದೂ ಅಟ್ಕೊಳ್ಳಲ್ಲ. ಸೊ ನೀವು ನಂಬಿಕೆಗಳನ್ನು ಪ್ರಶ್ನೆ ಮಾಡೋಕ್ಕೆ ಹೋದ್ರಿ, ಕೊನೆಗೆ ಧರ್ಮನೇ ಪ್ರಶ್ನೆ ಮಾಡಬೇಕಾದಂಥ ಪರಿಸ್ಥಿತಿ. ಫಸ್ಟು ಯು ಸ್ಟಾರ್ಟೆಡ್ ಎಸ್ ನಂಬಿಕೆಗಳನ್ನ ಪ್ರಶ್ನೆ ಮಾಡ್ತಿದ್ದೆ. ಓಕೆ. ಆಮೇಲೆ ಲೈಕ್ ನಿಜವಾಗ್ಲೂ ನನಗೆ ಹೆಲ್ಪ್ ಮಾಡುತ್ತಾ ಅನ್ನೋ ಕನ್ಫ್ಯೂಷನ್ಗೆ ಬಿದ್ದು ಲೈಕ್ ಐ ವಾಂಟೆಡ್ ಟು ನೋ ಮೋರ್ ಅಬೌಟ್ ಹಿಂದೂಯಿಸಮ್, ನಿಜವಾಗ್ಲೂ ಏನು ಹೇಳುತ್ತೆ ಅಂತ. ಐ ಫೆಲ್ಟ್ ಲೈಕ್ ವೆನ್ ಒಂದು ದೇವ್ರು ಒಂದನ್ನು ನೋಡ್ಕೊಳತ್ತೆ, ಇನ್ನೊಂದು ದೇವ್ರು ಇನ್ನೊಂದು ನೋಡ್ಕೊಳತ್ತೆ. ಒಂದು ದೇವರು ಪ್ರತಿಯೊಂದನ್ನು ನೋಡ್ಕೊಂಡಿಲ್ಲ ಅಂದರೆ ಒಂದಾದ್ಮೇಲೆ ಒಂದನ್ನು ಹೆಲ್ಪ್ ಕೇಳ್ಕೊಂಡು ಹೋಗ್ತಾ ಇದ್ರೆ ನೀನು ಮಾಡು ಅಂತ ಒಂದು ಗಾದೆನೇ ಇದೆ. ಅದಕ್ಕೋಸ್ಕರ ನಾನು ನಿಜವಾಗ್ಲೂ ಕನ್ಫ್ಯೂಸ್ ಆಗಿದ್ದೆ, ಇದು ನಿಜವಾಗ್ಲೂ ದೇವ್ರೇನಾ ಅಂತ. ಒಂದು ದೇವರು ಒಂದನ್ನು ನೋಡ್ಕೊಳ್ಳೋದು ಅಂದ್ರೆ ನನಗೆ ಅರ್ಥ ಇಲ್ಲ. ಅದೊಂದು ಗಾದೆ ಇದೆ. ಇಟ್ಸ್ ಲೈಕ್ ಒಬ್ಬ ಕ್ರಿಶ್ಚಿಯನ್, ಹಿಂದೂ ಮತ್ತು ಮುಸ್ಲಿಂ ನೀರಲ್ಲಿ ಬಿದ್ದಿರ್ತಾರೆ. ಕ್ರಿಶ್ಚಿಯನ್ ಅಲ್ಲ ಜೀಸಸ್ ಅಂತ ಕೂಗ್ತಾನೆ, ದೇವ್ರು ಕಾಪಾಡುತ್ತೆ. ಅಲ್ಲ ಅಂತ ಮುಸ್ಲಿಂ ಕೂಗ್ತಾನೆ, ದೇವ್ರು ಕಾಪಾಡುತ್ತೆ. ಹಿಂದೂ ಬಿದ್ದಿರ್ತಾನೆ, ಈಶ್ವರ, ಗಣೇಶ ಎಲ್ಲರನ್ನೂ ಕೂಗ್ತಾನೆ, ನೀನು ಕಡೆಗೆ ಮುಳುಗೆ ಹೋಗ್ತಾನೆ ಅವನು. ಓಕೆ. ಓಕೆ. ಅಲ್ಲ, ಬಟ್ ಐ ಸ್ಟ್ರಾಂಗ್ಲಿ ಬಿಲೀವ್ ನೀರಿನಲ್ಲಿ ಮುಳುಗಿದಾಗ ನಿಜಕ್ಕೂ ಸಹಾಯಕ್ಕೆ ಬರೋದು ನಮ್ಮ ಈಜುವಂಥ ವಿದ್ಯೆ. ಐ ಸ್ಟ್ರಾಂಗ್ಲಿ ಬಿಲೀವ್. ಓಕೆ. ನಿಮ್ಮ ತಂದೆ ಶ್ರೀನಿವಾಸಾಚಾರ್ಯ ಅವರು ಫೋನ್ ಲೈನಲ್ಲಿದ್ದಾರೆ. ಶ್ರೀನಿವಾಸಾಚಾರ್ಯ ಅವರೇ ನಮಸ್ಕಾರ. ಶ್ರೀನಿವಾಸಾಚಾರ್ಯ ಅವರೇ ನಮಸ್ಕಾರ. ಓಕೆ. ತಾಂತ್ರಿಕ ದೋಷದಿಂದ ಮತ್ತೆ ಕರೆ ಕಟ್ಟಾಗಿದೆ. ಸೊ ನಿಮಗೆ ಬಹುಶಃ ಹಿಂದೂ ಧರ್ಮದಲ್ಲಿ ಹೆಚ್ಚು ದೇವರುಗಳಿರೋದೇ ಸ್ವಲ್ಪ ಕನ್ಫ್ಯೂಷನ್ಗೆ ಕಾರಣ ಆಯಿತು, ಮತ್ತು ದೇವರು ಇರಲೇಬೇಕು ಅನ್ನುವಂಥ ನಂಬಿಕೆಗೆ ನೀವು ಬಂದಿದ್ದರಿಂದಾಗಿ ಬೈಬಲ್ ಬಗ್ಗೆ ಏನಾದರೂ ನೀವು ಸ್ಟಡಿ ಅಂತ ಮಾಡಿದ್ರೆ? ಬೈಬಲ್ ಬಗ್ಗೆ ಅದು ಹಾಫ್ ಆಫ್ ಹುರಾನೇ ಇದೆ. ಲೈಕ್ ಜೀಸಸ್, ಅವ್ರ ತಾಯಿ ಮರಿಯಾ, ಎವ್ರಿಥಿಂಗ್ ಇಟ್ ಈಸ್ ಇನ್ ದ ಹುರಾನ್. ಓಕೆ. ದೇವ್ರು ಯಾವತ್ತೂ ಹುಟ್ಟಕ್ಕಾಗಲ್ಲ. ಜೀಸಸ್ ವಾಸ್ ಬಾರ್ನ್. So it cannot said be as it is a god or something like that. We cannot tell him as a god because he was born. ಅವ್ರನ್ನ ನೇಲ್ ಹಾಕಿ ಹೊಡಿಯುವಾಗ ಲೈಕ್ ಐ ಡೋಂಟ್ ವಾಂಟ್ ಟು ಗೋ ಸೋ ಡೀಪ್ಲಿ. ಐ ಡೋಂಟ್ ಬಿಲೀವ್ ದಟ್ ಇಸ್ ಅ ಗಾಡ್. ಹಿ ಫೆಲ್ಟ್ ಪೇನ್ ಅನ್ನೋದು ನಿಮಗೆ. ಅವನು ಮನುಷ್ಯ. ಜೀಸಸ್ ಕ್ರೈಸ್ಟ್ ಇಸ್ ಅ ಹ್ಯೂಮನ್ ಬೀಯಿಂಗ್. ಓಕೆ. ನಿಮ್ಮ ಪ್ರಕಾರ ದೇವರು ಅವತರಿಸಿ ಬರಬೇಕು, ಹುಟ್ಟಬಾರ್ದು? ಅವತರಿಸಿನೂ ಬರಬಾರ್ದು. ಇಟ್ ವಿಲ್ ಬಿ ಇನ್ ಯೋರ್ ಸೋಲ್. ಯು ಕ್ಯಾನ್ ನೋ ದ್ಯಾಟ್, ಯು ಕ್ಯಾನ್ ಫೀಲ್ ದ್ಯಾಟ್. ಓಕೆ. ಮನುಷ್ಯ ರೂಪದಲ್ಲಿ ಬರುತ್ತೆ, ಹಾವು ರೂಪದಲ್ಲಿ ಬರುತ್ತೆ. ಐ ರಿಯಲಿ ಡೋಂಟ್ ಬಿಲೀವ್ ಆಲ್ ದೋಸ್ ಥಿಂಗ್ಸ್. ನೀವೇನು ಮಾಡ್ತೀರೋ ಅದಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಗುತ್ತೆ. ನೀವು ಇದು ದೇವ್ರು ನಂಬ್ಕೊಂಡಿದ್ದೆ ಮಾಡಲಿಲ್ಲ ಅಂತ ತಿರ್ಗಾ ದೇವ್ರನ್ನೇ ಬೈತೀರಾ, ರೈಟ್? ಲೈಕ್ ಐ ಡೋಂಟ್ ವಾಂಟ್ ದ್ಯಾಟ್. ಓಕೆ. ಸೊ ಬೈಬಲ್ನಲ್ಲಿ ನಿಮಗೆ ನಂಬಿಕೆ ಹುಟ್ಟಲಿಲ್ಲ ಅಧ್ಯಯನ ಮಾಡಿದ ನಂತರ ಕೂಡ. ಸೊ ದೆನ್ ಇಸ್ಲಾಂನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನೀವು ಯಾರನ್ನ ಆರಿಸ್ಕೊಂಡ್ರು? ಒಬ್ಬ ಗುರು ಅಥವಾ ಒಂದು ಕೇಂದ್ರ? ಇಂಟರ್ನೆಟಲ್ಲಿ ಯು ಕ್ಯಾನ್ ಸರ್ಚ್ ಮೆನಿ ಥಿಂಗ್ಸ್ ಅಬೌಟ್ ಇಸ್ಲಾಂ.
ಯು ವಿಲ್ ಗೆಟ್ ತುಂಬಾ ಸಿಗುತ್ತೆ. ಐ ಪ್ರಿಫರ್ ದ ಮೋಸ್ಟ್ ಇಸ್ ಜಾಕಿರ್ ನಾಯಕ್. ಏನು ಜಾಕಿರ್ ನಾಯಕ್ ಡಿಸ್ಕೋರ್ಸ್ಗಳನ್ನು ನಾನು ತುಂಬ ಕೇಳ್ತೀನಿ. ಆ ಮನುಷ್ಯ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಕನ್ವಿನ್ಸಿಂಗ್ ಆಗಿ ಮಾತಾಡ್ತಾರೆ. ಎಷ್ಟೇ ಕನ್ವಿನ್ಸ್ ಮಾಡಿದ್ರು ನನಗೆ ಇಸ್ಲಾಮಿಗೆ ಕನ್ವರ್ಟ್ ಆಗೋದಕ್ಕಂತೂ ಕನ್ವಿನ್ಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಅವರು. ಬಟ್ ಯು ಗಾಟ್ ಕನ್ವಿನ್ಸ್ಡ್. I got convinced because I was searching truth. ಓಕೆ. That's why I went to that. ಸೊ ಅಟ್ ಲಾಸ್ಟ್ ನಿಮಗೆ ಜಾಕಿರ್ ನಾಯಕ್ ಅವರ Preachers. ಉಪನ್ಯಾಸಗಳನ್ನು ಕೇಳಿದ ನಂತರ ನೀವು ಕನ್ವರ್ಟ್ ಆಗುವಂಥ ಮತಾಂತರಗೊಳ್ಳುವಂಥ ನಿರ್ಧಾರಕ್ಕೆ ಬಂದ್ರಿ. ನಾನಾಗಲೇ ಹೇಳಿದ ಹಾಗೆ ಬಹುಶಃ ಒಬ್ಬ ವ್ಯಕ್ತಿ ಜೀವನದಲ್ಲಿ ತೆಗೆದುಕೊಳ್ಳಬಹುದಾದಂಥ ಅತ್ಯಂತ ಕಠಿಣ ನಿರ್ಧಾರಗಳ ಪೈಕಿ ಒಂದು ಹುಟ್ಟಿದ ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮಕ್ಕೆ ಹೋಗುವಂಥದ್ದು. ಅಂಥ ನಿರ್ಧಾರಕ್ಕೆ ಕಾವ್ಯ ಬಂದರು. ಆ ನಿರ್ಧಾರಕ್ಕೆ ಬಂದ ನಂತರ ಅದು ಕೇವಲ ಕಾವ್ಯ ಒಬ್ಬರ ನಿರ್ಧಾರ ಮತ್ತು ಆ ನಿರ್ಧಾರದಿಂದ ಕಾವ್ಯ ಒಬ್ಬರಲ್ಲಿ ಮಾತ್ರ ಬದಲಾವಣೆಗಳಂತಾಗೋದಿಲ್ಲ. ಹುಟ್ಟಿ ಬೆಳೆದ ಕುಟುಂಬ ಅಂತ ಇರುತ್ತೆ, ಅವರದೇ ಆದಂಥ ಒಂದು ಧರ್ಮ ಇರುತ್ತೆ, ಸುತ್ತಲಿನ ಪರಿಸರ, ಸಂಬಂಧಿಕರು, ಬೆಳೆದು ಬಂದಂಥ ರೀತಿ, ಇಂಥ ಅನೇಕ ವಿಷಯಗಳಿರ್ತವೆ. ಅದೆಲ್ಲದರ ಮೇಲೂ ಅದರ ಪರಿಣಾಮ ದೊಡ್ಡದಾಗಿರುತ್ತೆ. ಕಾವ್ಯ ವಿಷಯದಲ್ಲಿ ಆ ಪರಿಣಾಮ ಏನಾಗಿತ್ತು ಮತ್ತು ಅವರ ಸ್ನೇಹಿತರು ಅದರಿಂದ ಏನು ಅನುಭವಿಸಿದ್ರು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.